ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಎಸ್-ಬಿ-ಜ್ ಕಂಪ್ನಿಯ ಕಂಪ್ಲೀಟ್ ಪ್ಲ್ಯಾನ್ ಪ್ರೆಸೆಂಟೇಷನ್ ಕನ್ನಡದಲ್ಲೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ವರ್ಕ್ ಏನಿರುತ್ತೆ, ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಮಾಡೋದಿರುತ್ತೆ, ನಮ್ಮ ಕೈಲಿ ಆಗುತ್ತಾ ಅನ್ನೋ ತುಂಬ ಡೌಟ್ಸ್ಗಳಿರುತ್ತೆ ನಿಮಗೆ. ಯಾಕಂದರೆ ನಮ್ಮ ಮೇಲೆ ನಮಗೆ ಫಸ್ಟ್ ನಂಬಿಕೆ ಇರಬೇಕು. ನಾವು ಏನೋ ಒಂದು ವರ್ಕ್ ಮಾಡ್ತಿದ್ದೀವಪ್ಪ ಅಂದರೆ, ನಾವು ಏನೋ ಅಡುಗೆನೇ ತೊಗೊಳ್ಳಿ ಎಕ್ಸಾಂಪಲ್, ಹೆಣ್ಮಕ್ಳಿಗೆ ಹುಡ್ತಾನೆ ಎಲ್ಲನೂ ಕಲ್ತು ಬಂದಿರಲ್ಲ ಅಲ್ವಾ. ನಾವು ಬೆಳೀತಾ ಒಂದೊಂದಾಗಿ ಕಲಿತೀವಲ್ವ, ಅದೇ ರೀತಿ ಯಾವುದ್ರ ಮೇಲಾದರೂ ನಮಗೆ ಫಸ್ಟ್ ನಂಬಿಕೆ ಇರಬೇಕು. ನಾವು ಮಾಡ್ತೀವಿ, ನಮ್ಮ ಕೈಲಿ ಆಗುತ್ತೆ ಅನ್ನೋ ನಂಬಿಕೆ ನಮ್ಮ ಮೇಲಿದ್ದರೆ ನಾವು ಯಾವುದೇ ವರ್ಕ್ನ ಆದರೂ ಈಸಿಯಾಗಿ ಮಾಡ್ಬೋದು. ಸೊ ಪ್ಲ್ಯಾನ್ ಪ್ರೆಸೆಂಟೇಷನ್ನ ನಾನು ಶುರು ಮಾಡ್ತೀನಿ. ನಿಮಗೆ ಡೈರೆಕ್ಟ್ ಗೂಗಲಲ್ಲೇ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಗೂಗಲಲ್ಲಿ ಹೋಗ್ಬಿಟ್ಟು ಎಸ್-ಬಿ-ಜ್ ಅಂತ ಟೈಪ್ ಮಾಡಿದ್ರೆ ಎಸ್-ಬಿ-ಜ್ ಕಂಪ್ನಿಯ ವೆಬ್ಸೈಟಿಗೆ ಬರುತ್ತೆ. ಕಂಪ್ನಿ ಎಲ್ಲಿದೆ ಅಂದರೆ ಇಲ್ಲಿ ನೋಡಿ, ಗುಜರಾತ್ನ ಅಹಮದಾಬಾದಲ್ಲಿದೆ. ನೋಡ್ತಿರ್ಬೋದು ಎಸ್-ಬಿ-ಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ವಿಸಿಟ್ ಮಾಡ್ಕೊಂಬರೋರು ಹೋಗ್ಬಿಟ್ಟು ವಿಸಿಟ್ ಕೂಡ ಮಾಡ್ಕೊಂಬರ್ಬೋದು. ನೋಡಿ, ಇಲ್ಲಿ ಎಸ್-ಬಿ-ಜ್ ಕಂಪ್ನಿದು ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡಿ, ಆ ಪ್ರಾಡಕ್ಟ್ಸ್ ಬಂದ ತಕ್ಷಣ ಪ್ರಾಡಕ್ಟ್ ತೋರಿಸ್ತಾ ಇದ್ದಾರಲ್ಲಪ್ಪ ಇವರು, ಏನಿದು ಪ್ರಾಡಕ್ಟ್ಸು ಅಂತ ನಿಮಗೆ ಡೌಟ್ಗಳಿರುತ್ತೆ. ಸೊ ನಾನು ಫಸ್ಟ್ ನಿಮಗೆ ಲೀಗಲಿಟೀಸ್ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ಕಂಪ್ನಿ ಲೀಗಲ್ ಆಗಿದೆಯಾ ಇಲ್ವಾ. ಗೂಗಲಲ್ಲಿ ಒಂದು ಕಂಪ್ನಿಯದು ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ಅಂದರೆ ಅದು 100% ಟ್ರಸ್ಟೆಡ್ ಇರೋದೇ ಇರುತ್ತೆ. ಯಾಕಂದರೆ ಗೌರ್ಮೆಂಟ್ ಅವರು ಸುಮ್ಮನೆ ಪರ್ಮಿಷನ್ ಕೊಡೋದಿಲ್ಲ. ಗೂಗಲಲ್ಲಿ ನಾವು ಯಾವುದಾದ್ರೂ ಒಂದು ಕಂಪ್ನಿ ಬಗ್ಗೆ ಹಾಕಬೇಕು ಅಂದರೆ ಅದು ಕಂಪ್ಲೀಟಾಗಿ ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ಡ್ ಆಗಿದ್ದರೆ ಮಾತ್ರ ನಾವು ಈ ರೀತಿ ವೆಬ್ಸೈಟಲ್ಲಿ ಕಂಪ್ನಿದು ಡಾಕ್ಯುಮೆಂಟ್ಸ್ ಹಾಕೋಕ್ಕಾಗುತ್ತೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಸರ್ಟಿಫಿಕೇಟ್ ಆಫ್ ಕಾರ್ಪೊರೇಷನ್ನು, GST ಸರ್ಟಿಫಿಕೇಷನ್ನು, ಇದನ್ನು ನೀವು ಚೆಕ್ ಕೂಡ ಮಾಡ್ಕೋಬೋದು ಝೂಮ್ ಮಾಡಿಬಿಟ್ಟು. ಆ್ಯಂಡ್ ಕಂಪ್ನಿದು ಪ್ಯಾನ್ ಕಾರ್ಡು 2018ರಲ್ಲಿ ಇದು ಕಂಪ್ನಿ ಶುರುವಾಗಿದೆ. ಆ್ಯಂಡ್ ಹಲಾಲ್ ಸರ್ಟಿಫಿಕೇಟು. ಇವಾಗ ಕಂಪ್ನಿ ಕೆಲಸ ಕೊಡ್ತಾ ಇದೆ ಅಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಇರಲೇಬೇಕಾಗುತ್ತೆ. ನೋಡಿ, ಎಸ್-ಬಿ-ಜ್ ಕಂಪ್ನಿದು ಹಲಾಲ್ ಸರ್ಟಿಫಿಕೇಷನ್ ಇದೆ, FIDSI ಸರ್ಟಿಫಿಕೇಷನ್ ಇದೆ, ISO ಸರ್ಟಿಫಿಕೇಷನ್ ಇದೆ, MSME ಸರ್ಟಿಫಿಕೇಟ್ ಇದೆ. ನೋಡಿ, ಉದ್ಯೋಗ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಆ್ಯಂಡ್ ಗೌರ್ಮೆಂಟ್ ಸರ್ಟಿಫಿಕೇಟು. ಇವೆಲ್ಲವನ್ನು ನೀವು ಬೇಕಾದ್ರೆ ನಿಮ್ಗೆ ಗೊತ್ತಿರುವಂಥ ಲಾಯರ್ಗಳಿಗೆ ಕೊಟ್ಬಿಟ್ಟು ಇದನ್ನು ಚೆಕ್ ಕೂಡ ಮಾಡಿಸ್ಕೋಬೋದು ನೀವು. ಆ್ಯಂಡ್ ಇದರಲ್ಲಿ ನಾನು ಸ್ವಲ್ಪ ನಿಮಗೆ ಪ್ರಾಡಕ್ಟ್ಗಳನ್ನ ಕೂಡ ತೋರಿಸ್ಬಿಡ್ತೀನಿ. ಏನಪ್ಪ ಪ್ರಾಡಕ್ಟ್ ತೋರಿಸ್ತಾ ಇದ್ದಾರೆ ಇವರು ಅಂತ ನಿಮಗೆ ಡೌಟ್ ಬರ್ಬೋದು. ಪ್ರಾಡಕ್ಟ್ ಅಂದರೆ ಅದರಲ್ಲಿ ಒನ್ ಟೈಮ್ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ವರ್ಕ್ಗೆ ಜಾಯ್ನ್ ಆಗೋದಿರುತ್ತೆ. ಸೊ ಪ್ರಾಡಕ್ಟ್ 100% ರಿಸಲ್ಟ್ ಇರೋದಿದೆ. ಆ್ಯಂಡ್ ಓನ್ ಮ್ಯಾನುಫ್ಯಾಕ್ಚರ್ ಇದೆ ನಮ್ಮ ಕಂಪ್ನಿದು. ಓನಾಗಿ ಪ್ಲ್ಯಾಂಟ್ಗಳನ್ನ ಬೆಳೆದ್ಬಿಟ್ಟು ಅದರಿಂದ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾರೆ. ನೋಡಿ, ಹೆಲ್ತ್ ಪ್ರಾಡಕ್ಟ್ ಇದೆ, ಓರಲ್ ಕೇರ್ ಪ್ರಾಡಕ್ಟ್ ಇದೆ, ಕಾಸ್ಟಮೆಕ್ಸ್ ಇದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ, ಕ್ಯಾಟಲ್ ಫುಡ್ ಇದೆ, ಕಾಸ್ಟಮೆಕ್ಸ್ ಇದೆ, ಮತ್ತು ಮಸಾಲೆ ಐಟಮ್ಸ್ ಇದೆ, ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇದೆ. ಆ್ಯಂಡ್ ಕಮಿಂಗ್ ಸೂನ್ ಅಂದರೆ ಎವ್ರಿ ಮಂತು ಒಂದೊಂದು ನ್ಯೂ ಪ್ರಾಡಕ್ಟು ಲಾಂಚ್ ಆಗ್ತಾ ಇರುತ್ತೆ. ಅದು ಇಲ್ಲಿ ಕಮಿಂಗ್ ಸೂನಲ್ಲಿ ಇರುತ್ತೆ ನಿಮಗೆ. ಸೊ ನಾನು ಪ್ಲ್ಯಾನ್ ಪ್ರೆಸೆಂಟೇಷನ್ ಬಗ್ಗೆ ಶುರು ಮಾಡ್ತೀನಿ ಇವಾಗ. ನೋಡಿ, ಎಸ್-ಬಿ-ಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇದು ಕಂಪ್ನಿ ಯಾರು ಶುರು ಮಾಡಿರೋದು ಇದು ಅಂತ ಅಂದರೆ, ನಮ್ಮ ಕಂಪ್ನಿ MD ಬಂದುಬಿಟ್ಟು ರಮೇಶ್ ಸೋಮುಭಾಯ್ ಪಟೇಲು, ಅವರ ಮಗ CMD ಯಶ್ ರಮೇಶ್ ಪಟೇಲು. ರಮೇಶ್ ಸೋಮುಭಾಯ್ ಪಟೇಲ್ ಅವರು ಅವರ ಮಗನ ಹೆಸರಲ್ಲಿ, ಯಶ್ ರಮೇಶ್ ಪಟೇಲ್ ಅವರ ಹೆಸರಲ್ಲಿ ಈ ಕಂಪ್ನಿನ ಶುರು ಮಾಡಿದ್ದಾರೆ. ಆ್ಯಂಡ್ ಏನಪ್ಪ ಬಿಸ್ನೆಸ್ ಇದು, ಹೂ ಕ್ಯಾನ್ ಡೂ ದಿಸ್ ಬಿಸ್ನೆಸ್, ಯಾರು ಮಾಡ್ಬೋದು ಬಿಸ್ನೆಸ್ನ? ಸ್ಟೂಡೆಂಟ್ಸ್ ಮಾಡ್ಬೋದು, ಜಾಬ್ ಪರ್ಸನ್ಸ್ ಮಾಡ್ಬೋದು, ಹೌಸ್ ವೈಫ್ಸ್ ಮಾಡ್ಬೋದು, ಬರೀ ಲೇಡೀಸ್ ಅಷ್ಟೇ ಮಾಡಬೇಕಾ? ಲೇಡೀಸು ಜೆಂಟ್ಸು ಎರಡೂ ವರ್ಕ್ ಮಾಡ್ಬೋದು ಇದರಲ್ಲಿ. ಸ್ಟೂಡೆಂಟ್ಸ್ ಹೆಂಗೆ ವರ್ಕ್ ಮಾಡೋದು ಇದರಲ್ಲಿ ಅಂದರೆ, ಅವರ ಎಜುಕೇಷನ್ ಜೊತೆಗೇ 18+ ಇರೋರು ಮಾತ್ರ ಈ ವರ್ಕ್ನ ಮಾಡ್ಬೋದಾಗಿದೆ. ಯಾಕಂದರೆ 18+ ಕಮ್ಮಿ ವಯಸ್ಸಿರೋರಾದರೆ ಅದು ಬಾಲ ಕಾರ್ಮಿಕರದ್ದಾಗುತ್ತಲ್ವ. ಸೊ ಹಾಗಾಗಿ ನಮ್ಮ ಕಂಪ್ನೀಲಿ 18+ ಇರೋರಿಗೆ ಮಾತ್ರ ವರ್ಕ್ದು ಆಪರ್ಚುನಿಟಿ ಇದೆ. ಸೊ ಸ್ಟೂಡೆಂಟ್ ಮಾಡ್ಬೋದು, ಜಾಬ್ ಪರ್ಸನ್ಸ್ಗೆ ಎಕ್ಸ್ಟ್ರಾ ಇನ್ಕಮ್ ಬೇಕಾಗಿರುತ್ತಲ್ವ. ಸೊ ಅದ್ರ ಜೊತೆಗೇ ಅವರು ಏನೋ ಬಿಸ್ನೆಸ್ ಇರುತ್ತೆ, ವರ್ಕ್ ಇರುತ್ತೆ ಅವ್ರದ್ದು, 10 to 5 ವರ್ಕಿಂಗ್ ಅವರ್ಸ್ ಇರುತ್ತೆ. ಅದನ್ನು ಮುಗಿಸ್ಕೊಂಬಂದ್ಬಿಟ್ಟು ಅವ್ರು ಫ್ರೀ ಇರೋ ಟೈಮಲ್ಲಿ ಡೈಲಿ 1 2 hour ವರ್ಕ್ ಟೈಮ್ ಕೊಟ್ಟರು ಸಾಕಿದ್ರಲ್ಲಿ ಆರಾಮಾಗಿ ವರ್ಕ್ ಮಾಡ್ಕೋಬೋದು. ಆ್ಯಂಡ್ ಹೌಸ್ ವೈಫ್ಸ್ಗೆ ಮನೇಲಿ ಕೆಲಸಗಳೆಲ್ಲ ಆದಮೇಲೆ ಖಾಲಿನೇ ಇರ್ತಾರಲ್ವ, ಏನೋ ರೀಲ್ಸ್ ನೋಡ್ತಾ ಇರ್ತಾರೆ, TV ಸೀರಿಯಲ್ಗಳು ನೋಡ್ತಾ ಇರ್ತಾರೆ, ಅದನ್ನು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರಲ್ವ. ಅದೇ ಟೈಮ್ನ ಇದು ವರ್ಕ್ಗೆ ಕೊಟ್ಬಿಟ್ಟು ಅವರು ಇನ್ಕಮ್ನ ಮಾಡ್ಕೋಬೋದಾಗಿರುತ್ತೆ.
ಅವ್ರಿಗೊಂದು ಆಸೆ ಇರುತ್ತಲ್ವ, ಹೆಣ್ಮಕ್ಳಿಗೆ ನಾವು ಮನೆಯವ್ರಿಗೆ ಏನಾದ್ರು ಸಪೋರ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು, ನಾವು ನಮ್ಮ ಕೈಲಾದ ಸಹಾಯ ಮಾಡಬೇಕು. ಅಥವಾ ನಮ್ಮದೇನೋ ಒಂದು ಓನ್ ಅರ್ನಿಂಗ್ಸ್ ಬೇಕು. ಎಜುಕೇಷನ್ ಆಗಿರುತ್ತೆ, ಓದಿರ್ತಾರೆ ಎಷ್ಟೋ ಜನ, ಓದ್ಬಿಟ್ಟು ಏನೋ ಮದುವೆ ಆದಮೇಲೆ ಆಚೆ ಕಡೆ ಹೋಗೋಕ್ಕೆ ಪರ್ಮಿಷನ್ ಇರೋದಿಲ್ಲ, ರೆಸ್ಟ್ರಿಕ್ಷನ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನು ಮನೇಲಿ ಇಟ್ಕೊಂಡ್ಬಿಟ್ಟು ಅವ್ರು ಫ್ರೀ ಟೈಮಲ್ಲಿ ವರ್ಕ್ನ ಮಾಡ್ಕೋಬೋದಾಗಿರುತ್ತೆ. ಮೋಡ್ಸ್ ಆಫ್ ಮೇಕಿಂಗ್ ಮನಿ, ಯಾವ್ಯಾವ ರೀತಿ ನಾವು ಮನಿನ ಅರ್ನ್ ಮಾಡ್ಬೋದು. ಆ ಪ್ರೈವೇಟ್ ಜಾಬಲ್ಲೂ ಮನಿನ ಅರ್ನ್ ಮಾಡ್ಬೋದು, ಒಂದು ಗೌರ್ಮೆಂಟ್ ಜಾಬಲ್ಲೂ ಅರ್ನ್ ಮಾಡ್ಬೋದು. ಹಂಗೆ ಪ್ರೈವೇಟ್ ಜಾಬಲ್ಲಿ ಏನಪ್ಪ ಇರುತ್ತೆ, ಪ್ರೈವೇಟ್ ಜಾಬಲ್ಲಿ ನಾವು ಹೋಗಿ ವರ್ಕ್ ಮಾಡ್ತೀವಿ, ನಮ್ಗೆ ಇನ್ಕಮ್ ಬರುತ್ತೆ, ಮುಗೀತು ಅಲ್ಲಿಗೆ. ನಮಗೆ ಚಿಲ್ಡ್ರನ್ದು ಫ್ಯೂಚರ್ ಸೆಕ್ಯೂರಿಟಿ ಇರೋದಿಲ್ಲ ಅಲ್ಲಿ. ಫ್ಯೂಚರ್ ಸೆಕ್ಯೂರಿಟಿ ಅನ್ನೋದು ಇರೋದಿಲ್ಲ ನಮಗೆ ಪ್ರೈವೇಟ್ ಜಾಬಲ್ಲಿ. ಗೌರ್ಮೆಂಟ್ ಜಾಬಲ್ಲಿ ಏನಪ್ಪ ಅಂದರೆ ನಮ್ಮ ಫ್ಯೂಚರ್ ಮಕ್ಕಳಿಗೆ, ನಾವು ಇವಾಗ ನಾನು ಎಕ್ಸಾಂಪಲ್ ನಾನೊಂದು ಗೌರ್ಮೆಂಟ್ ವರ್ಕ್ ಮಾಡ್ತಿದ್ದೀನಿ, ಅಥವಾ ನಮ್ಮ ಪೇರೆಂಟ್ಸು ಏನೊಂದು ಗೌರ್ಮೆಂಟ್ ಜಾಬಲ್ಲಿ ಇದ್ದಾರಂದರೆ ನೆಕ್ಸ್ಟ್ ಅವ್ರದ್ದೇನು ವರ್ಕ್ ಇರುತ್ತೆ ಅದು ನಮಗೆ ಬರುತ್ತೆ ಅವ್ರ ಮಕ್ಕಳಿಗೆ. ಅಥವಾ ನಾನು ಏನೋ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದೀನಿ ಅಂದರೆ ನಂದು ಇನ್ಕಮ್ ಏನಿರುತ್ತೆ ಅದು ನನ್ನ ಮಕ್ಕಳಿಗೆ ಬರ್ತಾ ಇರುತ್ತೆ. ಸೊ ಅದೇ ರೀತಿ SBG ಕಂಪ್ನೀಲಿ ನಿಮಗೆ ಬೋತ್ ಎರಡೂ ಇನ್ಕಮ್ ಬರುತ್ತೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಇಬ್ರಿಗೂ ಇನ್ಕಮ್ ಬರುತ್ತೆ. ಇದರಲ್ಲಿ ನಾಮಿನಿ ಆಪ್ಷನ್ ಇದೆ, ನೀವು ವರ್ಕ್ಗೆ ಜಾಯ್ನ್ ಆದಮೇಲೆ. ಸೊ ನಿಮ್ಗೆ ಏನು ಇನ್ಕಮ್ ಬರುತ್ತೆ, ಇವಾಗ ನಾನು ಎಕ್ಸಾಂಪಲ್ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಇದರಲ್ಲಿ ನನಗೆ ಏನೋ ಆಯಿತು ನನಗೆ ಅಂದರೆ ಇದರಲ್ಲಿ ನಾಮಿನಿನ ನಮ್ಮ ಮಕ್ಕಳಿಗೆ 18+ ಆಗಿರಲಿಲ್ಲ ಅಂದ್ರೂ ಕೂಡ ನಾವು ನಮ್ಮ ಮಕ್ಕಳನ್ನ ನಾಮಿನಿ ಮಾಡ್ಬೋದು ಇಲ್ಲಿ. ಅವ್ರಿಗೆ ನಮಗೇನು ಇನ್ಕಮ್ ಬರ್ತಾಯಿತ್ತು, 50,000 ಬರ್ತಾಯಿತ್ತು, 10,000 ಬರ್ತಾಯಿತ್ತು, ಆ ಇನ್ಕಮ್ ಅನ್ನೋದು ನಮ್ಮ ಮಕ್ಕಳಿಗೆ ಹೋಗ್ತಾ ಇರುತ್ತೆ. ವಾಟ್ ಈಸ್ ದ ವರ್ಕ್, ಏನು ವರ್ಕ್ ಇದೆ ಇದರಲ್ಲಿ? ಆನ್ಲೈನ್ ಪ್ರಮೋಷನ್. ಏನು ಪ್ರಮೋಷನ್ ಮಾಡಬೇಕಪ್ಪ, ಇದೆಲ್ಲ ವರ್ಕೌಟ್ ಆಗುತ್ತಾ ನಮಗೆ? ಇವಾಗ ಟಿ ವಿಲೆಲ್ಲ ನೋಡ್ತಾ ಇರ್ತೀರಲ್ವ, ಏನೋ ಸಂತೂರ್ ಸೋಪ್ ಅಂತೆ, ಮೆಡಿಮಿಕ್ಸ್ ಸೋಪ್ ಅಂತೆ, ಅಥವಾ ಏನೋ ಪಾಂಡ್ಸ್ ಪೌಡರು, ಏನೋ ಕ್ರೀಮು, ಇದೆಲ್ಲನೂ ನೀವು ಟಿ ವಿಲಿ ಸೆಲೆಬ್ರಿಟಿಗಳು ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅದನ್ನು ನೋಡ್ಕೊಂಡ್ಬಿಟ್ಟು ಟ್ರಸ್ಟು. ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ ಅಂದರೆ ಒಂದು ಟ್ರಸ್ಟ್ ನಿಮಗೆ, ಅದೆಷ್ಟಾದ್ರೂ ಇರಲಿ ಅಮೌಂಟು, ಇದು ಚೆನ್ನಾಗಿದೆಪ್ಪ ನಾನು ತೊಗೊಳ್ತೀನಿ. ಅವ್ರ ಕಂಪ್ನಿಯವರು ಸೆಲೆಬ್ರಿಟಿಗಳಿಗೆ ಅಮೌಂಟ್ ಕೊಟ್ಬಿಟ್ಟು ಅದನ್ನು ಪ್ರಮೋಷನ್ ಮಾಡಿಸಿರ್ತಾರೆ. ಬಟ್ ಇದರಲ್ಲಿ ನಾವು ವರ್ಕ್ ಮಾಡೋದು ಅದೇ ರೀತಿ ಆನ್ಲೈನ್ ಪ್ರಮೋಷನ್ ಮಾಡೋದಿರುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಯೂಸ್ ಮಾಡೋಕ್ಕೆ ಬಂದೇ ಬರುತ್ತಲ್ವ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತಾರೆ ಇವಾಗ. ಅದರಲ್ಲಿ ನಾವು ನಮ್ಮ ಕಂಪ್ನಿನ ಪ್ರಮೋಟ್ ಮಾಡ್ಬೋದು, ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ಬೋದು, ಆ್ಯಂಡ್ ಇನ್ಕಮ್ನ ಹೈಲೈಟ್ ಮಾಡ್ಬೋದು. ಬಂದಿರೋವಂಥ ಇನ್ಕಮ್ನ ಹೈಲೈಟ್ ಮಾಡಿ ಕೂಡ ಇಲ್ಲಿ ವರ್ಕ್ ಮಾಡ್ಬೋದು ನಾವು ಇದರಲ್ಲಿ ವರ್ಕ್ ಮಾಡೋದಕ್ಕೆ ಸಮ್ ರೂಲ್ಸ್ ಇದೆ. ಸಮ್ ರೂಲ್ಸ್ ಆಫ್ ದಿಸ್ ಬಿಸ್ನೆಸ್ಸು. ಏನು ರೂಲ್ಸ್ ಇದೆಯಪ್ಪ ಇದರಲ್ಲಿ ವರ್ಕ್ ಮಾಡೋದಕ್ಕೆ ಅಂತಂದರೆ, ಫಸ್ಟು ಸ್ಮಾರ್ಟ್ ಫೋನ್ ಇರಬೇಕು ನಮ್ಮ ಹತ್ರ. ಅಯ್ಯೋ ಲ್ಯಾಪ್ಟಾಪ್ ಬೇಕಾ ಇದು ವರ್ಕ್ ಮಾಡೋದಕ್ಕೆ, ಅಯ್ಯೋ ಲ್ಯಾಪ್ಟಾಪ್ ಇಲ್ಲ ನಮ್ಮ ಹತ್ರ ಅಂದರೆ ನೀವು ಸ್ಮಾರ್ಟ್ ಫೋನ್ ಮುಖಾಂತರನೇ ವರ್ಕ್ ಮಾಡ್ಬೋದಿರುತ್ತೆ. ಅಥವಾ ನಾವು ಎಲ್ಲಾದರೂ ಬರಬೇಕಾ ಇದು ವರ್ಕ್ ಮಾಡೋದಕ್ಕೆ, ನಮಗೆ ಅಷ್ಟೊಂದು ಟೈಮ್ ಇಲ್ಲ, ನಮಗೆ ಎಷ್ಟೊಂದು ಟಾರ್ಗೆಟ್ ಇದೆಯಾ ಇದರಲ್ಲಿ ಅನ್ನೋದು ಏನು ತಲೆನೋವು ಬೇಡ ಯಾರಿಗೂ. ಇದರಲ್ಲಿ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು, ಡೈಲಿ 1-2 ಅವರ್ ನಿಮ್ಮ ಹತ್ರ ಟೈಮ್ ಇದ್ರೂ ನೀವು ಇದರಲ್ಲಿ ಆರಾಮಾಗಿ ವರ್ಕ್ ಮಾಡ್ಕೋಬೋದು. ನೆಕ್ಸ್ಟು ಝೂಮ್ ಆ್ಯಪ್ ಇರಲೇಬೇಕಾಗುತ್ತೆ, ಯಾಕಂದರೆ ಆನ್ಲೈನ್ ವರ್ಕ್ ಇರೋದ್ರಿಂದ. ಇವಾಗ ಝೂಮ್ ಆ್ಯಪ್ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ. ಮಕ್ಕಳಿಗೆ ಇವಾಗ ಆನ್ಲೈನ್ ಕ್ಲಾಸ್ ಎಲ್ಲ ಇರುತ್ತಲ್ವ, ಅದನ್ನು ಮಕ್ಕಳು ಅಟೆಂಡ್ ಮಾಡ್ತಿರ್ತಾರಲ್ವ, ಅದೇ ಝೂಮ್ ಆ್ಯಪಲ್ಲೇ ನೀವು ವರ್ಕ್ನ ಮಾಡೋದಿರುತ್ತೆ. 3 ಟೈಪ್ ಆಫ್ ಇನ್ಕಮ್ಮು. ಇದರಲ್ಲಿ ಎಷ್ಟು ಥರದ ಇನ್ಕಮ್ ಬರುತ್ತೆ? ನಾನು ಮುಂಚೆ ಪ್ರೀವಿಯಸ್ ಒಂದು ಕಂಪ್ನಿಲೂ ಮಾಡಿದ್ದೆ, 2 ಕಂಪ್ನಿಲಿ ನಾನು ನೋಡಿದ್ದೀನಿ. ಬಟ್ ಅಲ್ಲಿ 7 ಟೈಪ್ ಬರುತ್ತೆ, 8 ಟೈಪ್ ಬರುತ್ತೆ ಇನ್ಕಮ್ ಅಂತ ಹೇಳ್ತಾರೆ. ಬಟ್ ಅಷ್ಟು ಕೊಡೋದಿಲ್ಲ ಅಲ್ಲಿ. ಇದರಲ್ಲಿ ವಿತ್ ಪ್ರೂಫ್ ಇದೆ ನಿಮಗೆ. 3 ಟೈಪ್ ಇನ್ಕಮ್ ಏನು ಹೇಳ್ತಾರೆ ಅದು ವಿತ್ ಪ್ರೂಫ್ ನಿಮಗೆ ಇನ್ಕಮ್ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಇಲ್ಲಿ ಯಾವ್ಯಾವ ಥರ ಇನ್ಕಮ್ಮಪ್ಪ ಅದು? ಮ್ಯಾಚಿಂಗ್ ಇನ್ಕಮ್ಮು, ಅದು ನಿಮಗೆ ವೀಕ್ಲಿ ಬರ್ತಾ ಇರುತ್ತೆ. ರಾಯಲ್ಟಿ ಆ್ಯಂಡ್ ಜನ್ರೇಷನ್ ಇನ್ಕಮ್ ಅನ್ನೋದು ನಿಮಗೆ ಮಂತ್ಲಿ ಬರ್ತಾ ಇರುತ್ತೆ. ಮ್ಯಾಚಿಂಗ್ ಇನ್ಕಮ್ ಏನಪ್ಪ ಇದು ಮ್ಯಾಚಿಂಗ್ ಇನ್ಕಮ್ಮು ಅಂತ ಅಂದರೆ, ನೋಡಿದ ತಕ್ಷಣ ನಿಮ್ಗೆ ಇದು ಚೈನ್ ಲಿಂಕು, ಮೆಂಬರ್ಸ್ನ ಜಾಯಿನ್ ಮಾಡ್ತಾ ಹೋಗೋದಿರುತ್ತೆ. ಚೈನ್ ಲಿಂಕ್ ಅದು ಆಗೋದಿಲ್ಲ ನಮ್ಮ ಕೈಯಲ್ಲಿ. ಇವಾಗ ಒಂದೇನೋ ಎಕ್ಸಾಂಪಲ್ ಏನೋ ನೋಡ್ತೀರಾ ಅಂದರೆ ಎಲ್ಲನೂ ಅದೇ ರೀತಿ ಇರುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪಲ್ವಾ. ಇವಾಗ ಏನೋ ಒಂದು ಎಕ್ಸಾಂಪಲ್, ನೀವು ಒಂದು ಅಂಗಡಿಗೆ ಹೋಗಿರ್ತೀರ, ಆ ಅಂಗಡೀಲಿ ನಿಮಗೆ ಏನೋ ತೊಗೊಂಡಿರ್ತೀರ, ಅದು ನಿಮಗೆ ಸರಿ ಅನಿಸಲ್ಲ. ಎಲ್ಲ ಅಂಗಡಿಲೂ ಇದೇ ರೀತಿ ಇರುತ್ತೆ, ಅದನ್ನು ನಾನು ತೊಗೊಳ್ಳೋದೇ ಬಿಡ್ತೀನಿ ಅಂತ ಅಂದ್ಕೊಳ್ಳೋದು ತಪ್ಪಲ್ವಾ ಅದು. ಈ ಟ್ರೀ ನೋಡಿದ ತಕ್ಷಣ ಇದು ಮೆಂಬರ್ಸ್ ಜಾಯಿನ್ ಮಾಡೋದಿದೆ ಅಂದ ತಕ್ಷಣ ಅದು ಚೈನ್ ಲಿಂಕೆ ಅಂತ ಚೈನ್ ಲಿಂಕ್ ಗೌರ್ಮೆಂಟ್ ಕಡೆಯಿಂದನೇ ಬ್ಯಾನ್ ಆಗಿದೆ ಇವಾಗ, ಓಕೆನಾ. ಏನಿದು ಮ್ಯಾಚಿಂಗ್ ಇನ್ಕಮ್ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಸೋನಾಲಿ ಅನ್ನೋರೊಬ್ಬರು ಜಾಯ್ನ್ ಆಗಿರ್ತಾರೆ ಡೈಮಂಡ್ ಪ್ಯಾಕೇಜಿಂದ. ಸೊ ಅವ್ರ ಅಂಡರು ಅನಿತಾ ಬಬಿತಾ ಅನ್ನೋರಿಗೆ ವರ್ಕ್ನ ರೆಫರ್ ಮಾಡ್ತಾರೆ. ಅವರು ಕೂಡ ಡೈಮಂಡ್ ಪ್ಯಾಕೇಜಿಂದ ಜಾಯ್ನ್ ಆಗ್ತಾರೆ. ಅಲ್ಲಿ ಸೋನಾಲಿಗೆ ಎಷ್ಟು ಇನ್ಕಮ್ ಬರುತ್ತೆ ಅಂದರೆ 2000 ಇನ್ಕಮ್ ಬರುತ್ತೆ.
ಸೋನಾಲಿ ಡೈಮಂಡ್ ಪ್ಯಾಕೇಜಿಂದ ಬಂದಿರ್ತಾರೆ. ಅವ್ರ ಅಂಡರ್ ಅನಿತಾ ಅನ್ನೋರು ಡೈಮಂಡ್ ಪ್ಯಾಕೇಜಿಂದ ಬಂದಿರ್ತಾರೆ. ಬಬಿತಾ ಅನ್ನೋರು ಡೈಮಂಡ್ ಪ್ಯಾಕೇಜಿಂದ ಬಂದಿರ್ತಾರೆ. ಅಲ್ಲಿ ಸೋನಾಲಿಗೆ ಎಷ್ಟು ಇನ್ಕಮ್ ಬರುತ್ತೆ? 1000 ರೂಪೀಸ್ ಇನ್ಕಮ್ ಬರುತ್ತೆ. ನೆಕ್ಸ್ಟ್ ಅನಿತಾ ಬಬಿತಾ ಅನ್ನೋರು ವರ್ಕ್ ಮಾಡೋಕ್ಕೆ ಬಂದಿರ್ತಾರಲ್ವ, ಅವರು ಏನೊಂದು ಅರ್ನಿಂಗ್ ಮಾಡಬೇಕು ಅಂತಲೇ ಬಂದಿರ್ತಾರೆ. ಅವರು ನೆಕ್ಸ್ಟ್ ಪೂಜಾ ಮತ್ತು ಪ್ರೀತಿ ಅನ್ನೋರನ್ನ ಜಾಯಿನ್ ಮಾಡ್ತಾರೆ. ಬಬಿತಾ ಅನ್ನೋರು ಮೀನಾ ಮತ್ತು ಟೀನಾ ಅನ್ನೋರನ್ನ ಜಾಯಿನ್ ಮಾಡ್ತಾರೆ. ಇಲ್ಲಿ ಎಲ್ಲರೂ ಡೈಮಂಡ್ ಪ್ಯಾಕೇಜಿಂದ ಬರ್ತಾರೆ. ಸೊ ಇಲ್ಲಿ ಅನಿತಾಗೂ 1000 ರೂಪೀಸ್ ಇನ್ಕಮ್ ಬರುತ್ತೆ, ಬಬಿತಾಗೂ ಇನ್ಕಮ್ ಬರುತ್ತೆ. ಸೋನಾಲಿ ಅನ್ನೋರು ಏನೂ ವರ್ಕ್ ಮಾಡಲಿಲ್ಲ ಅಂದರೂ ಅವ್ರಿಗೆ 2000 ಇನ್ಕಮ್ ಬರ್ತಾ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಪೂಜಾ ಪ್ರೀತಿ ಮೀನಾ ಟೀನಾ ಎಲ್ಲರೂ ವರ್ಕ್ ಮಾಡೋಕ್ಕೆ ಬಂದಿರೋದಲ್ವ, ಸೊ ಅವರು ಕೂಡ 2 ಮೆಂಬರ್ಸ್ನ ರೆಫರ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಇಲ್ಲಿ ಅನಿತಾಗೂ ಇನ್ಕಮ್ ಬರುತ್ತೆ, ಪೂಜಾಗೂ ಇನ್ಕಮ್ ಬರುತ್ತೆ. ಸೋನಾಲಿ ಏನೂ ವರ್ಕ್ ಮಾಡದೇ ಇದ್ರು ಅಲ್ಲಿ ಅವ್ರಿಗೆ 4000 ಇನ್ಕಮ್ ಬರುತ್ತೆ. ಇನ್ನು ರಾಯಲ್ಟಿ ಇನ್ಕಮ್ ಏನಪ್ಪ ಅಂತ ಅಂದರೆ, ಇವಾಗ ನಾನು ಎಕ್ಸಾಂಪಲ್ ಅಶ್ವಿನಿ ಅನ್ನೋ ನಾನು ಡೈಮಂಡ್ ಪ್ಯಾಕೇಜಿಂದ ಜಾಯ್ನ್ ಆಗಿರ್ತೀನಿ. ನಾನು ಡೈಮಂಡ್ ಪ್ಯಾಕೇಜಿಂದ ಜಾಯ್ನ್ ಆಗಿ ನನ್ನ ಅಂಡರ್ 11 ಮೆಂಬರ್ಸ್ನ ಡೈಮಂಡ್ ಪ್ಯಾಕೇಜಿಂದನೇ ಜಾಯ್ನಿಂಗ್ ಕೊಡಬೇಕಾಗುತ್ತೆ. ಡೈರೆಕ್ಟ್ ನನ್ನ ಓನ್ ಜಾಯ್ನಿಂಗ್ ಆಗಿರಬೇಕಾಗುತ್ತೆ ಅದು. ಇವಾಗ ಏನು ನನ್ನ ಅಂಡರು ಸೋನಾಲಿ ಅನ್ನೋರ ಅಂಡರು ಅನಿತಾ ಬಬಿತಾ ಡೈರೆಕ್ಟ್ ಜಾಯ್ನಿಂಗ್ ಇದ್ದಾರಲ್ವ, ಅದೇ ರೀತಿ 11 ಮೆಂಬರ್ಸು ಅಶ್ವಿನಿ ಅನ್ನೋರ ಅಂಡರಲ್ಲಿ ಜಾಯ್ನ್ ಆದರೆ ಅವರ ರಾಯಲ್ಟಿ ಇನ್ಕಮ್ ಅನ್ನೋದು ಎವ್ರಿ ಮಂತ್ ಬರ್ತಾ ಹೋಗುತ್ತೆ. ಏನು ರಾಯಲ್ಟಿ ಇನ್ಕಮ್ ಅಂದರೆ, ಇವಾಗ ಕಂಪ್ನಿಗೆ ಏನು ಪ್ರಾಫಿಟ್ ಆಗುತ್ತಲ್ವ ಎವ್ರಿ ಮಂತು, ಅದರಲ್ಲಿ 3% ಎವ್ರಿ ರಾಯಲ್ಟಿ ಅಚೀವರ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕೋಟಿಗಟ್ಟಲೆ ಕಂಪ್ನಿಗೆ ಇವಾಗ ಅರ್ನಿಂಗ್ಸ್ ಆಗ್ತಾ ಇರೋದ್ರಿಂದ ಅದರಲ್ಲಿ 3% ರಾಯಲ್ಟಿ ಅಚೀವರ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಜನ್ರೇಷನ್ ಇನ್ಕಮ್ ಏನಪ್ಪ ಅಂತಂದರೆ, ಸೆಲ್ ಪ್ರೀ ಪರ್ಚೇಸ್ ಫ್ರಮ್ ವ್ಯಾಲೆಟ್ ಇನ್ಕಮ್. ನಮ್ಮ ವ್ಯಾಲೆಟ್ ಇನ್ಕಮಿಂದ 150 PV ಕಂಪಲ್ಸರಿ ಇರುತ್ತೆ ಅದು ಪರ್ಚೇಸ್ ಮಾಡೋದು. ಸೊ 1000 PV, ಈಗ ಎಕ್ಸಾಂಪಲ್ 1000 PVನ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ ಅಂದ್ಕೊಳ್ಳಿ, ಅದನ್ನು 2.5 ಇಂಟು ಮಾಡಿಬಿಟ್ಟು 2500 ಆಗುತ್ತೆ ಅದು. ಅದರಲ್ಲಿ 45% ಮೈನಸ್ ಮಾಡಿಬಿಟ್ಟು 1125 ರೂಪೀಸ್ ನಮಗೆ ಬರುತ್ತೆ ಅಲ್ಲಿ. ಇದು ಟೀಮ್ ಇನ್ಕಮ್ಮು, ಜನ್ರೇಷನ್ ಇನ್ಕಮ್. ಇದು ಎವ್ರಿ ಮಂತ್ ಪ್ರಾಡಕ್ಟ್ ಜೊತೆಗೆ ಎಕ್ಸ್ಟ್ರಾ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಇದು ಜನ್ರೇಷನ್ ಇನ್ಕಮ್. ನಮ್ಮ ಅಂಡರ್ ಯಾವುದೇ ಮೆಂಬರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು ಕೂಡ ನಮಗೆ ಇಲ್ಲಿ ಜನ್ರೇಷನ್ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಇದಕ್ಕೆ ನಾವು ಲೆಫ್ಟ್ ಟು ರೈಟು ಮಾಡಲೇಬೇಕು ಅನ್ನೋ ಕಂಡೀಷನ್ ಏನಿರೋದಿಲ್ಲ. ನಾವು ಡೈಮಂಡ್ ಪ್ಯಾಕೇಜಿಂದ ಜಾಯ್ನ್ ಆದರೆ ಸಾಕು, ನಮಗೆ 1 ಲೈನ್ ಮೂವ್ ಆಗ್ತಿದ್ರು ಕೂಡ ನಮಗೆ ಜನ್ರೇಷನ್ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಟೀಮ್ ಇನ್ಕಮ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆಪ್ಪ ಅಂತಂದರೆ, ಫಸ್ಟ್ ಲೆವೆಲ್ ಟು 5th ಲೆವೆಲ್ವರೆಗೂ 6% ಡಿಸ್ಟ್ರಿಬ್ಯೂಟ್ ಆಗುತ್ತೆ. 6th ಲೆವೆಲ್ ಟು 20 ಲೆವೆಲ್ವರೆಗೂ 1.47% ಆಗ್ತಾ ಇರುತ್ತೆ. ಅಮೌಂಟ್ ವಿಲ್ ಬಿ ಕ್ರೆಡಿಟೆಡ್ ಟು ಬ್ಯಾಂಕ್ ಅಕೌಂಟು. ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಗೋದ್ರಿಂದ ನಮಗಿಲ್ಲಿ ಪ್ಯಾನ್ ಕಾರ್ಡ್ ಅನ್ನೋದು ಖಂಡಿತ ಬೇಕಾಗುತ್ತೆ. ಯಾಕಂತಂದರೆ ಇದು ಗೌರ್ಮೆಂಟ್ ಕಂಪ್ನಿ ಇರೋದ್ರಿಂದ ಡೈರೆಕ್ಟ್ ಅಕೌಂಟ್ಗೆ ಅಮೌಂಟ್ ಬರ್ತಾ ಇರುತ್ತೆ. ನಾವಿಲ್ಲಿ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಕೊಡಿ ಅಂತ ಯಾರೂ ಕೇಳೋದಿಲ್ಲ ನಮಗೆ. ಅದನ್ನು ನೀವು ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಡೈರೆಕ್ಟ್ ನೀವು ವೆಬ್ಸೈಟಲ್ಲಿ ಫಿಲ್ ಮಾಡೋದ್ರಿಂದ ಅದು ಯಾರಿಗೂ ಕೂಡ ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಯಾರಿಗೂ ಗೊತ್ತಾಗೋದಿಲ್ಲ. ಆ್ಯಂಡ್ ಮೇನ್ ಇದರಲ್ಲಿ OTP ನೀವು ಯಾರಿಗೂ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ OTP ಕೇಳೋದು ಇಲ್ಲ ಕೂಡ. ನಿಮ್ಮ ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಪಾಸ್ಬುಕ್ಕು ಇದ್ರಾಯ್ತು, ನೀವು ಇದರಲ್ಲಿ ಆರಾಮಾಗಿ ವರ್ಕ್ ಮಾಡ್ಕೋಬೋದು. ನಮ್ಮ ಇನ್ಕಮು 1000 ರೂಪೀಸ್ ಇದೆ ಅಂದರೆ ಇದರಲ್ಲಿ 5% ವ್ಯಾಲೆಟ್ ಇನ್ಕಮ್ ಇರುತ್ತೆ. ಅದರಲ್ಲಿ ನಾವು ಫ್ರೀಯಾಗಿ ಪ್ರಾಡಕ್ಟ್ಸ್ಗಳನ್ನ ಕೂಡ ಪರ್ಚೇಸ್ ಮಾಡ್ಬೋದು ನಾವು ಎವ್ರಿ ಮಂತು. 2.3% TDS ಬೈ ಗೌರ್ಮೆಂಟ್ಗೆ TDS ಕಟ್ಟಬೇಕಲ್ವ, ಅದು ನಮಗೆ 2.3% ಕಟ್ ಮಾಡ್ತಾರೆ. ಅದು ರಿಫಂಡಬಲ್ ಇರುತ್ತೆ. ಇವಾಗ ನಮಗೆ 5% ವ್ಯಾಲೆಟ್ ಅಮೌಂಟಲ್ಲೂ ಪ್ರಾಡಕ್ಟ್ ಬಂತು, ಅದನ್ನು ರಿಫಂಡಬಲ್ ಆಯಿತು. ನಮಗೆ TDS ಎವ್ರಿ ಇಯರ್ ನಾವು TDSನ ಫೈಲ್ ಮಾಡಿಬಿಟ್ಟು, ಟ್ಯಾಕ್ಸ್ನ ಫೈಲ್ ಮಾಡಿರ್ತಾರಲ್ವ ಅದನ್ನು ಫೈಲ್ ಮಾಡಿಬಿಟ್ಟು ನಾವು ರಿಫಂಡನ್ನ ಮಾಡ್ಕೋಬೋದು. ಇದರಲ್ಲಿ 4.5% ಅಡ್ಮಿನ್ ಚಾರ್ಜಸ್ ಏನಪ್ಪ ಅಂದರೆ, ಇವಾಗ ಜಾಯ್ನ್ ಆಗೋವಾಗ ನಮಗೆ ID ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಡ್ತಾರೆ ಮತ್ತು ಅದನ್ನು ಆ್ಯಕ್ಟಿವೇಷನ್ ಮಾಡ್ತಾರೆ. ಎವ್ರಿ ಮಂತ್ ನಾವು ಇನ್ಕಮ್ ಬಂದಿರುತ್ತಲ್ವ ಅದನ್ನು ವಿಡ್ರಾ ಕೊಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಅವರೇ ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಸೊ ಅದಕ್ಕಾಗಿ ಅವ್ರಿಗೆ ಅಡ್ಮಿನ್ ಚಾರ್ಜಸ್ 4.5% ಕಟ್ ಮಾಡ್ಕೋತಾರೆ. ಅದು ರಿಫಂಡಬಲ್ ಇರೋದಿಲ್ಲ ನಮಗೆ. ಆಯ್ತಪ್ಪ, ಎಲ್ಲ ಅರ್ಥ ಆಯಿತು ನಮಗೆ. ನಾನು ವರ್ಕ್ನ ಸ್ಟಾರ್ಟ್ ಮಾಡಬೇಕು, ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಾನು ಏನಾದ್ರು ಮಾಡಬೇಕು, ನಾನು ಸ್ಟಾರ್ಟ್ ಮಾಡ್ತೀನಿ ವರ್ಕ್. ಯಾವ ರೀತಿ ಸ್ಟಾರ್ಟ್ ಮಾಡೋದು ನಾವು? 1 ಟೈಮ್ ಶಾಪಿಂಗು, ಓನ್ಲಿ 1 ಟೈಮ್. ಪದೇ ಮಂತ್ಲಿ ಪರ್ಚೇಸ್ ಮಾಡೋಕ್ಕಿರುತ್ತಾ? ಅದು ಯಾವುದೋ ಕಂಪ್ನೀಲಿ ಮಾಡಿದ್ದೆ ನಾನು. ಪ್ರತಿ ತಿಂಗಳು ನನಗೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅಂತ ಹೇಳಿದ್ರು. ಇವಾಗ ನಂಗೆ 30,000 ಅಮೌಂಟ್ ಕಟ್ಟಕ್ಕೆ ಹೇಳಿದ್ರು, 40,000 ಕಟ್ಟಕ್ಕೆ ಹೇಳಿದ್ರು. ಆ ರೀತಿ ಏನು ತಲೆನೋವು ಬೇಡ ನಿಮಗೆ. ನೀವು ಮಾಮೂಲಿ ಅಂಗಡಿಗೆ ಹೋಗ್ಬಿಟ್ಟು ಶಾಂಪು ತರ್ತೀರಾ, ಟೂತ್ಪೇಸ್ಟ್ ತರ್ತೀರಾ, ಅಥವಾ ಮಸಾಲೆ ಐಟಮ್ ತರ್ತೀರಾ, ಕ್ಲೀನಿಂಗ್ ಐಟಮ್ಸ್ ತರ್ತೀರಾ, ಇದೆಲ್ಲದನ್ನು ನೀವು ಅಂಗಡಿಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದೇ ಇರುತ್ತೆ. ಅದನ್ನೇ 1 ಟೈಮ್ ನೀವು ಇಲ್ಲಿ ಪರ್ಚೇಸ್ ಮಾಡಬೇಕಿರುತ್ತೆ. ಹೆಂಗೆ ನಂಬೋದು ಪ್ರಾಡಕ್ಟ್ಗಳನ್ನ ನಾವು?
ಅಂಗಡಿಲಿ ಹೋಗ್ಬಿಟ್ಟೆ ನಾವು ಅಂಗಡಿನ ನೋಡಿರ್ತೀವಿ, ಅಲ್ಲಿ ಹೋಗ್ಬಿಟ್ಟು ತರ್ತೀವಿ ರೀ, ಇದು ಯಾವ ರೀತಿ ನಂಬೋದು ನಾವು ಅಂತ ನಿಮಗೆ ಡೌಟ್ಸ್ಗಳಿರುತ್ತೆ. ನಾವು ಯಾವುದೇ ಆಗಲಿ ಅಂಗಡಿಲಿ ಹೋಗ್ಬಿಟ್ಟು ಅದು ನಮಗೆ ಏನೋ ನಮ್ಮ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದರೆ ಅವರೇ ನಿಮಗೆ ರಿಟರ್ನ್ ಕೊಡ್ತಾರೆ ಅವ್ರ ಪ್ರಾಡಕ್ಟು? ಇಲ್ಲ. ತರ್ತೀರ, ಯೂಸ್ ಮಾಡ್ತೀರಾ, ಅಲ್ಲಿ ನಿಮಗೆ ಯೂಸ್ ಆದರೂ ಆಯಿತು, ಯೂಸ್ ಆಗಿಲ್ಲ ಅಂದರೂ ಆಯಿತು, ನಿಮಗೆ ಅಮೌಂಟ್ ಕೊಟ್ಟು ತಂದಿರ್ತೀರ, ಅದು ಯೂಸ್ ಆಗಿಲ್ಲ ಅಂದರೆ ಲಾಸು ನಿಮಗೆ. ಇದರಲ್ಲಿ ಆ ರೀತಿ ಇಲ್ಲ. ನೀವು ಒನ್ ಟೈಮ್ ಪರ್ಚೇಸ್ ಮಾಡ್ಕೊಂಬಿಟ್ಟು ನಿಮಗೆ ಎವ್ರಿ ವೀಕು ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಇಲ್ಲಿ ಶಾಂಪೂ ಆಗಿರ್ಬೋದು, ಸೋಪು, ಟೂತ್ಪೇಸ್ಟು, ಹೆಲ್ತ್ ಕೇರು, ಹೋಮ್ ಕ್ಲೀನಿಂಗು, ಇದೆಲ್ಲ ಪ್ರಾಡಕ್ಟ್ನ ನೀವು ಒನ್ ಟೈಮ್ ಶಾಪ್ ಮಾಡಿಬಿಟ್ಟು ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಎವ್ರಿ ಮಂತ್ ನಾನು ಮತ್ತೆ ಅಮೌಂಟ್ ಕಟ್ತೀನಿ ಕಂಪ್ನಿಗೆ ಅಂದರೆ ಕಂಪ್ನಿ ನಿಮ್ಮ ಕಡೆಯಿಂದ ಕಟ್ಸ್ಕೊಳ್ಳೋದಿಲ್ಲ. ಇಲ್ಲಿ ಟೈಪ್ಸ್ ಆಫ್ ಎಂಟ್ರಿ, ಯಾವ ರೀತಿ ಎಂಟ್ರಿಗಳಿದೆ ಅಂದರೆ ಡೈಮಂಡ್ ಎಂಟ್ರಿ ಇದೆ, ಗೋಲ್ಡ್ ಎಂಟ್ರಿ ಇದೆ. ಡೈಮಂಡ್ ಎಂಟ್ರಿ ಎಷ್ಟಿದೆ? 4500ರಿಂದ 5000ವರೆಗೂ ಪ್ರಾಡಕ್ಟ್ ಇರುತ್ತೆ. ಗೋಲ್ಡ್ ಎಂಟ್ರಿಲಿ 2500ದಿಂದ 3000ವರೆಗೂ ಪ್ರಾಡಕ್ಟ್ ಇರುತ್ತೆ. ಆ್ಯಂಡ್ ಡೈಮಂಡ್ ಎಂಟ್ರಿಲಿ ನಿಮಗೆ ಕ್ಯಾಪಿಂಗ್ ಲಿಮಿಟು 4000 ಇರುತ್ತೆ. ಆ್ಯಂಡ್ ಗೋಲ್ಡ್ ಎಂಟ್ರಿಲಿ 2000 ಇರುತ್ತೆ. ಏನಪ್ಪ ಇದು ಇನ್ಕಮ್ 4000 2000 ನಾನು ಒಂದ್ಸಲ ಜಾಯ್ನ್ ಆದರೆ ಅಷ್ಟು ಕೊಟ್ಬಿಡ್ತಾರೆ ನನಗೆ ಅಂತ ನೀವು ತಿಳ್ಕೊಳಕ್ಕೆ ಹೋಗಬೇಡಿ. ಅದು ನಿಮ್ಮ ತಪ್ಪು ಕಲ್ಪನೆ. ನೀವು ಇಲ್ಲಿ ವರ್ಕ್ ಮಾಡ್ತೀರಾ, ನೆಕ್ಸ್ಟ್ ನೀವು ಜಾಯ್ನ್ ಆದಮೇಲೆ ನೀವು ವರ್ಕ್ ಮಾಡ್ತಾ ಇರ್ತೀರಲ್ವ, ಅದರಲ್ಲಿ ನಿಮಗೆ ಡೈಲಿ ಕ್ಯಾಪಿಂಗ್ ಲಿಮಿಟ್ ಅನ್ನೋದು ಇರುತ್ತೆ. ಸೊ ಅದಕ್ಕೆ ನಾವು ಡೈಮಂಡ್ ಎಂಟ್ರಿದು ಹೇಳೋದು. ಯಾಕಂದರೆ ಇಲ್ಲಿ ಈ ಟ್ರೀಯಲ್ಲಿ ನೋಡಿದ್ರಲ್ವ ನೀವು, ಇಲ್ಲಿ ಪೂಜಾ, ಪ್ರೀತಿ, ಮೀನಾ, ಟೀನಾ ಇವರೆಲ್ಲ ನಿಮ್ಮ ಟೀಮು, ಒಂದು ದೊಡ್ಡ ಟೀಮ್ ಇದೆ ಅಂದ್ಕೊಳ್ಳಿ. ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ನಿಮ್ಗಲ್ಲಿ ನೀವು ಗೋಲ್ಡ್ ಪ್ಯಾಕೇಜಿಂದ ಬಂದರೆ ಏನಾಗುತ್ತೆ, ಅಲ್ಲಿ ನಿಮಗೆ ಡೈಲಿ 4000 ಬರಬೇಕಾಗಿರೋ ಇನ್ಕಮ್ 2000 ಅಷ್ಟೇ ಬರುತ್ತೆ. ಮಿಕ್ಕಿರೋದು ಕಂಪ್ನಿಗೆ ಬೆನಿಫಿಟ್ ಆಗುತ್ತೆ. ಅದು ಇಲ್ಲ ನನಗೆ 4000, ನನಗೆ ಡೈಲಿ 4000 ಅರ್ನಿಂಗ್ಸ್ ಬೇಕು ಅಂತ ಅಂದರೆ ನೀವು ಡೈಮಂಡ್ ಪ್ಯಾಕೇಜಿಂದ ಬರಬೇಕಾಗತ್ತೆ. ಸೊ ಎಲ್ರಿಗೂ ವೆಲ್ಕಮ್ ಇದೆ. ಇಲ್ಲಿ ಎಲ್ಲರೂ ಆರಾಮಾಗಿ ಬಂದು ಜಾಯ್ನ್ ಆಗ್ಬೋದು. ನಿಮ್ಮ ಮೇಲೆ ನೀವು ಫಸ್ಟು ಟ್ರಸ್ಟ್ ಇಟ್ಕೊಂಡ್ಬಿಟ್ಟು ಜಾಯ್ನ್ ಆಗಿ, ಇದು ನೆಟ್ವರ್ಕ್ ಮಾರ್ಕೆಟಿಂಗು ನಮ್ಗೆ ಆಗೋದಿಲ್ಲ, ಇದು ಯಾರಪ್ಪ ಇಷ್ಟು ಡೈಲಿ 4000 ಹೆಂಗೆ ಇನ್ಕಮ್ ಕೊಡ್ತಾರೆ ಅಂತ ನೀವು ನಿಮಗೆ ಡೌಟ್ಸ್ಗಳಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಇನ್ಕಮ್ ಪ್ರೂಫ್ಸು ಎಲ್ಲನೂ ತೋರಿಸ್ತೀನಿ. ಸೊ ಯಾರೆಲ್ಲ ನಮ್ಮ ವೀಡಿಯೋ ನೋಡಿಲ್ಲ, ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕಂಪ್ಲೀಟ್ವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಾನು ನೆಕ್ಸ್ಟ್ ಏನೇ ವೀಡಿಯೋ ಹಾಕಿದ್ರು ಅದು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಎವ್ರಿ ಒನ್.